ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಕಥಕ್ ಕಲಾವಿದ ವಿಶ್ವನಾಥ್ ಜಿ ಶಿರೋಡ್ಕರ್, ಗಾಯಕಿ ಶಾಶ್ವತಿ ಕಶ್ಯಪ್, ಯುವ ವೈದ್ಯ ಸುಹಾಸ್ಗೆ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಪ್ರಗತಿ ಶಾಲೆಯಿಂದ ಪ್ರೈಡ್ ಆಫ್ ಪ್ರಗತಿ ಪುರಸ್ಕಾರ. ಶಾಲೆಯಲ್ಲಿ ಹೇಳುವ ಕತೆ ಬರೀ ಕಥೆಯಲ್ಲ, ಆತ್ಮಸ್ಥೈರ್ಯದ ಬುದ್ಧಿ ಎಂದ ವಿ ಶಿರೋಡ್ಕರ್, ಸಾಫ್ಟ್ವೇರ್ ಕಂಪನಿಯ ಹಿರಿಯ ವಿನ್ಯಾಸಗಾರ. ಶಾಲಾ ತರಗತಿಯಲ್ಲಿ ಹೇಳುವ ಸಂಸ್ಕೃತ ಕತೆ ಅದು ಬರೀ ಕಥೆಯಲ್ಲ, ಮುಂದೆ ನಮ್ಮ ಜೀವನದಲ್ಲಿ ಸಾಧನೆಗೆ ನಿಂತಾಗ ಜೊತೆಗೆ ಇರುವ ಆತ್ಮಸ್ಥೈರ್ಯದ ಬುದ್ಧಿ ಎಂದು ಸಾಫ್ಟ್ವೇರ್ ಕಂಪನಿಯ ಹಿರಿಯ ವಿನ್ಯಾಸಗಾರ ಹಾಗೂ ಪ್ರಸಿದ್ಧ ಕಥಕ್ ಕಲಾವಿದ ವಿಶ್ವನಾಥ್ ಜಿ ಶಿರೋಡ್ಕರ್ ಹೇಳಿದರು. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಪ್ರಗತಿ ಕಾಂಪೋಸಿಟ್ ಶಾಲೆ ಶುಕ್ರವಾರ ಏರ್ಪಡಿಸಿದ ವಾರ್ಷಿಕ ಸಮಾರಂಭದಲ್ಲಿ 2025 ಮತ್ತು 26 ಸಾಲಿನ ಪ್ರಗತಿಯ ಹೆಮ್ಮೆ ಪುರಸ್ಕಾರ ಸನ್ಮಾನ ಸ್ವೀಕರಿಸಿ ನಂತರ ಅವರು ಮಾತನಾಡುತ್ತಿದ್ದರು. 25 ವರ್ಷಗಳ ಹಿಂದೆ ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದೆ. ಶಿಕ್ಷಕರು ಕತೆ ಹೇಳುವಾಗ ಇದರಿಂದ ನಮಗೇನು ಲಾಭ ಎನಿಸಿತ್ತು, ಆದರೆ ಸ್ಪರ್ಧಾತ್ಮಕ ಬದುಕಿಗೆ ತೆರೆದುಕೊಂಡ ನಂತರ ಪ್ರತಿ ಹೆಜ್ಜೆಯಲ್ಲಿಯೂ ಅದರ ಪ್ರಯೋಜನ ಆಗಿರುವುದಲ್ಲದೆ ಇಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಸಾಧನೆ ಮೂಲಕ ಗುರುತಿಸಿಕೊಳ್ಳುವುದಕ್ಕೆ ಹಾಗೂ ಕಥಕ್ ಕಲೆಯಲ್ಲಿ ಸಾಧನೆ ಮಾಡುವುದಕ್ಕೆ ಸಹಕಾರವಾಗಿದೆ. ಪರಿಣಾಮ ಇಂದು ಓದಿದ ಶಾಲೆಯಲ್ಲಿ ಪ್ರಗತಿಯ ಹೆಮ್ಮೆ ಪುರಸ್ಕಾರ ಪಡೆಯುವಾಗ ನಿಜವಾಗಿಯೂ ಹೆಮ್ಮೆ ಎನಿಸುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಉದ್ಯಮಿ ಟಿವಿ ಪಾಂಡುರಂಗ ಮಾತನಾಡಿ, ನಮ್ಮ ದೇಶ ಜಗತ್ತಿನಲ್ಲಿ ಗುರುತಿಸಿಕೊಳ್ಳುತ್ತಿರುವುದು ಪ್ರತಿಭೆಯಿಂದ ಹೊರತು ಇನ್ಯಾವುದೇ ಸಂಗತಿಯಿಂದಲ್ಲ. ಜೊತೆಗೆ ಇದು ಸಾಧ್ಯವಾಗುತ್ತಿರುವುದು ಉತ್ತಮ ಶಿಕ್ಷಣದಿಂದ. ಆದರೆ ಇಂದು ಶಿಕ್ಷಣ ವ್ಯಾಪಾರೀಕರಣವಾಗುತ್ತಿರುವುದು ಖೇದದ ಸಂಗತಿ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ BR ಜಯಂತ್ ಮಾತನಾಡಿ, ಕಲಿಸಿದ ಗುರುವಿನ ಪ್ರಭಾವ ಬದುಕಿನ ಉದ್ದಕ್ಕೂ ಇರುವ ಕಾರಣ ಗುರುವೇ ನಮ್ಮ ಬದುಕಿನ ದೇವರು, ಇದನ್ನು ಮರೆಯಬಾರದು ಎಂದರು. ಪುರಸ್ಕೃತರಾದ ಗಾಯಕಿ ಶಾಶ್ವತಿ ಕಶ್ಯಪ್, ಯುವ ವೈದ್ಯ ಡಾಕ್ಟರ್ ಸುಹಾಸ್ ಮಾತನಾಡಿದರು. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಉಪಾಧ್ಯಕ್ಷ KM ಸೂರ್ಯನಾರಾಯಣ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ HM ಶಿವಕುಮಾರ್, MR ಸತ್ಯನಾರಾಯಣ, TS ಅರುಣ್, ನಿವೃತ್ತ ಪ್ರಾಚಾರ್ಯ TS ರಾಘವೇಂದ್ರ, ಮುಖ್ಯ ಶಿಕ್ಷಕಿ DK ವಿಜಯಲಕ್ಷ್ಮಿ, ರಾಧಾ ಪ್ರಕಾಶ್, ವೀರಭದ್ರಪ್ಪ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಆಮೇಲೆ ಇಲ್ಲಿ ಏನು ನಮಗೆ ವಾತಾವರಣವನ್ನು ಕೊಟ್ಟಿದ್ರು, that made me do so many things in life. ಫಾರ್ ಎಕ್ಸಾಂಪಲ್ NID ಎಂಟ್ರೆನ್ಸ್ ಅನ್ನು ಕ್ರ್ಯಾಕ್ ಮಾಡೋದು, ಆಲ್ ಓವರ್ ಇಂಡಿಯಾದಲ್ಲಿ 13 ಸೀಟ್ಸ್ ಮಾತ್ರ ಕೊಡ್ತಾರೆ. ಏನಾಯ್ತು ಅಂತೂ ಗೊತ್ತಿಲ್ಲ, ಹೇಗಂತೂ ಗೊತ್ತಿಲ್ಲ. ಐ ಜಸ್ಟ್ ಅಪ್ಲೈಡ್ ಫಾರ್ ಇಟ್, ಐ ಜಸ್ಟ್ ವೆಂಟ್ ಥ್ರೂ ಇಟ್, ಜಸ್ಟ್ ಸ್ಟೇಟ್ ಟು ಬಿ ವೆರಿ ಯೂನಿಕ್ ಇನ್ ದ ಪ್ಲಾಟ್ಫಾರ್ಮ್ ಅಂಡ್ ಐ ಗಾಟ್ ಸೆಲೆಕ್ಟೆಡ್. ಅದೇ ರೀತಿ ಇಂಜಿನಿಯರಿಂಗ್ ಅಲ್ಲಿ ಕೂಡ ಕ್ಲೇ ಮಾಡಲಿಂಗ್ ಅಂತ ಯೂನಿವರ್ಸಿಟಿ ಲೆವೆಲ್ ಕಾಂಪಿಟೇಷನ್ ಇತ್ತು. ನಂಗೆ ಇನ್ನೂ ನೆನಪಿದೆ, ಗಜಾನನ ಸರ್ ನನಗೆ ಹೇಳ್ತಾ ಇರ್ತಿದ್ರು, ಯಾವತ್ತು ಡ್ರಾಯಿಂಗ್ ಮಾಡ್ತಾ ಇರೋ, ಎಕ್ಸ್ಪ್ಲೋರ್ ಮಾಡ್ತಾ ಇರೋ, ಕಾಂಪಿಟೇಷನ್ ಇದ್ದಾಗಷ್ಟೇ ಅಲ್ಲ, ಲೈಕ್ ರೆಗ್ಯುಲರ್ ಪ್ರಾಕ್ಟೀಸ್ ಅನ್ನು ಇಟ್ಕೋ ಅಂತ ಹೇಳಿ. ಸೊ ದ್ಯಾಟ್ ಕೇಮ್ ಟು ಮೈ ಹೆಲ್ಪ್ ವೆನ್ ಐ ಪಾರ್ಟಿಸಿಪೇಟೆಡ್ ಇನ್ ಯೂನಿವರ್ಸಿಟಿ ಲೆವೆಲ್ ಆ್ಯಂಡ್ ಅಲ್ಲೂ ಕೂಡ ಐ ಗಾಟ್ ಫಸ್ಟ್ ಪ್ರೈಸ್ ಓವರ್ ದೇರ್. ದೆನ್ ಸೆಕೆಂಡ್ ಇನ್ ಮೈಕ್ರೋಸಾಫ್ಟ್ ಮತ್ತು ಬೇರೆ IT ಕಂಪ್ನೀಸ್ ಅಲ್ಲಿ ಆಸ್ ಅ ಡಿಸೈನರ್ ನೀವು ಯಾವಾಗ ಪೋರ್ಟ್ಫೋಲಿಯೋನ ತೋರಿಸ್ಬೇಕಾಗತ್ತೆ, ಯು ಹ್ಯಾವ್ ಟು ಬಿ ಡಿಫ್ರೆಂಟ್ ಫ್ರಮ್ ದ ಕ್ರೌಡ್. ಆಕ್ಸೆಂಚೂರ್ ಅಲ್ಲಿ ನೆನಪಿದೆ, 30,000 ಜನ ಇಂಟರ್ವ್ಯೂ ಕೊಟ್ಟಿದ್ರು. It all happened smoothly because I owe to the place here. ಇವತ್ತು ನೆನಪಿದೆ, ಲೈಕ್ ಗಜಾನನ ಸರ್ ನಮಗೆ ಗಣಪತಿ ಸರ್ ಸಂಸ್ಕೃತ ಹೇಳ್ಬೇಕಾದ್ರೆ ಕಥೆಯನ್ನು ತುಂಬಾ ಹೇಳ್ತಿದ್ರು. ಅವಾಗ ಅನ್ಸಿತ್ತು, ಇದು ಕತೆ ಕೇಳಿ ನಾನು ಎಕ್ಸಾಮ್ ಏನ್ ಬರೀಲಿ ಅಂತ ಹೇಳಿ. ಬಟ್ ಇವಾಗ ನನಗೆ ಅರ್ಥ ಆಗುತ್ತೆ, ಅವ್ರ ಕಥೆಯನ್ನ ಹೇಳಿ ದೇ ಗೇವ್ ಅಸ್ ಅ ಸ್ಕಿಲ್ ಟು ಒಂದು ಲೈನ್ ಕೊಟ್ಟರೆ ಅದನ್ನ ಹೇಗೆ ನಾವು ಸ್ಟೋರಿ ಮಾಡಿ ಹೇಗೆ ಬೇರೆಯವರಿಗೆ ಹೇಳ್ಬೋದು. ದ ಕಮ್ಯುನಿಕೇಶನ್ ಸ್ಕಿಲ್ ದೇ ಟಾಟ್ ಮಿ ಹಿಯರ್. ಶಂಕರಪ್ಪ ಸರ್, like the discipline he taught us. ಇವತ್ತು ನಾನು ಯಾವುದೇ ಫಂಕ್ಷನ್ ಇದೆ, ಮೇ ಬಿ 10 minutes ಬಿಫೋರ್ ಐ ಟ್ರೈ ಟು ಗೋ ದೇರ್. ಕಾನ್ಸೆಪ್ಟ್ ಡಿಕಾಸ್ಟ್ ಅವರು ನಮಗೆ ದಾಸಳ ಗಿಡದಿಂದ ಒಂದ್ಸತಿ ಹೊಡೆದಿದ್ರು 4 ಜನರಿಗೆ, ಲೇಟ್ ಬಂದಿದ್ದೀರಾ ಅಂತ ಹೇಳಿ. ದಟ್ ಡೇ ಐ ಕ್ರಿಬ್ಡ್, ವೈ ಡಿಡ್ ಐ ಗಾಟ್ ಹಿಟ್, ಬಟ್ ಟುಡೇ ಐ ರಿಯಲೈಸ್ ಬಿಕಾಸ್ ಆಫ್ ದೆಮ್ ಐ ಆಮ್ ಡಿಸಿಪ್ಲಿನ್ ಇನ್ ಮೈ ಲೈಫ್. ದ ಕಲ್ಚರ್, ದ ವ್ಯಾಲ್ಯೂ, ದ ಟಾಟ್ ಅಸ್. ಅವಾಗ ಅನ್ಸಿರ್ಲಿಲ್ಲ, 12 ವರ್ಷ ಲೈಕ್ 25 ವರ್ಷದ ಮುಂಚೆ ನಾನು ಈ ಸ್ಕೂಲಲ್ಲಿ ಇದ್ದೆ. Like for 12 years I learned here, and today I feel that the values they have taught us, the culture they have taught us has gave me a platform to explore things in my life, and I owe them, and this honor is for their recognition, it's not mine. Ella teachers nu hesru helbeku ansutte, but yeah, I remember all of them. And last but not the least, even ayagalu ನಾವು 7ರಿಂದ 8 ಗಂಟೆ ಸ್ಕೂಲಲ್ಲಿ ಕಲಿತಿದ್ವಿ. ಇಟ್ ವಾಸ್ ಲೈಕ್ ಅ ಸೆಕೆಂಡ್ ಹೋಮ್ ಫಾರ್ ಅಸ್. ಏನೇ ತೊಂದರೆ ಇದ್ರು ಏನೇ ಇದ್ರು ಆಯಾ ಹತ್ರ ಮಾತಾಡ್ತಿದ್ವಿ, ಅವ್ರು ನಮಗೆ ಅಷ್ಟೇ ಸಹಾಯ ಮಾಡ್ತಿದ್ರು. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಆಲ್ ದ ಟೀಚರ್ಸ್, ದ ಪ್ಲಾಟ್ಫಾರ್ಮ್ ದೇ ಪ್ರೊವೈಡೆಡ್ us here in ಪ್ರಗತಿ ಸ್ಕೂಲ್ ಅಂಡ್ ಆಯಾ ಅಂಡ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ದೇಶ ಇಡೀ ವಿಶ್ವದಲ್ಲಿ ಗುರುತಿಸಲ್ಪಡುತ್ತಿರುವುದು ಭಾರತೀಯರಲ್ಲಿನ ಪ್ರತಿಭಾವಂತಿಕೆ ಕಾರಣದಿಂದ
ಎನ್ನುವುದು ಹೆಮ್ಮೆಯ ವಿಷಯವಾಗಿದೆ. ಪ್ರಪಂಚದಲ್ಲಿ 100 ಪ್ರತಿಭಾವಂತ ಉದ್ಯೋಗಿಗಳಲ್ಲಿ ಭಾರತೀಯ ಪ್ರತಿಭಾವಂತರ ಪಾಲು 60%ರಷ್ಟಿದೆ. ಹಾಗಾಗಿ ನಮ್ಮ ಪ್ರತಿಭೆಯನ್ನು ಗುರುತಿಸಿ ಪೋಷಿಸಿ ಬೆಳೆಸುವ ಕಾರ್ಯ ಹೆಚ್ಚು ಹೆಚ್ಚು ಆಗಬೇಕಾಗಿದೆ. ಇಂದು ಶಿಕ್ಷಣ ಎಂಬುದು ಒಂದು ವ್ಯಾಪಾರವಾಗಿದೆ. ಕೇವಲ ಹಣ ಮಾಡುವುದೇ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಗುರಿಯಾಗುತ್ತಿರುವುದು ಅತ್ಯಂತ ದುಃಖದ ವಿಷಯವಾಗಿದೆ. ಇದೇ ಶಾಲೆಯಲ್ಲಿ ಕಲಿತ ನಮ್ಮ ಮಕ್ಕಳು ಪ್ರತಿಭಾವಂತರಾಗಿರೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಪ್ರೈಡ್ ಆಫ್ ಪ್ರಗತಿ 3 ಜನ ಇಲ್ಲಿ ನಮ್ಮ ವೇದಿಕೆ ಮೇಲೆ ಕೊಡ್ತಿದ್ದಾರೆ. ವಿಶ್ವನಾಥ್ ಜಿ ಶಿರೋಡ್ಕರ್ ಅವರು ಏನು ಮಾತಾಡಿದ್ರು ಅದನ್ನ ನೆನಪಿಟ್ಕೊಳ್ಳಿ. ಅವ್ರು ಏನು ಮಾತಾಡಿದ್ರು, ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ನನಗೆ ಕಲಿಸಿದ ಗುರುಗಳು ಅವರು ಏನು ಹೇಳಿದ್ದಾರೆ ಅದು ನನಗೆ ಮೇಲೆ ಹೋಗಲಿಕ್ಕೆ ಸಹಾಯ ಮಾಡ್ತು ಅಂತ ಹೇಳಿದ್ರು. ಅದನ್ನು ನೆನ್ಪಿಟ್ಕೋಬೇಕು. ನಿಮಗೆ ಯಾರು ಪಾಠ ಹೇಳಿದ್ದಾರೆ, ಯಾರು ನಿಮಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ, ಆ ವಿದ್ಯೆಯನ್ನು ಕೊಟ್ಟಂತ ನಿಮ್ಮ ಶಿಕ್ಷಕರು ನಿಮ್ಮ ಬದುಕಿನ ಉದ್ದಕ್ಕೂ ಕೂಡ ಅವರ ಪ್ರಭಾವ ನಿಮ್ಮ ವ್ಯಕ್ತಿತ್ವದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಶಿಕ್ಷಕರು ನಮ್ಮ ಬದುಕಿನಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಸದಾಕಾಲ ಇರೋದ್ರಿಂದ ಅವರೇ ನಮಗೆ ದೇವರು. ಯಾರೇ ಆಗಿರಲಿ, ಎಷ್ಟೇ ಉನ್ನತ ಸ್ಥಾನದಲ್ಲಿ ಇರಲಿ, ಅವರು ಡಾಕ್ಟರ್ ಆಗಲಿ, ಪೊಲೀಸ್ ಆಗಲಿ, ಅಥವಾ ಪ್ರಧಾನಮಂತ್ರಿ ಆಗಲಿ, ಮಂತ್ರಿ ಆಗಲಿ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ, ವಿಜ್ಞಾನಿಗಳಾಗಲಿ, ಎಲ್ಲರಿಗೂ ಕೂಡ ಅವರಿಗೆ ಕಲಿಸಿದಂತ ಗುರುಗಳಿದಾರಲ್ಲ, ಆ ಗುರುಗಳೇ ದೇವರು. ನಿಮಗೆಲ್ಲ ಗೊತ್ತಿದೆ, ಯಾರನ್ನೂ ಫೇಲ್ ಮಾಡಬಾರ್ದು, ಮಕ್ಕಳಿಗೆ ಹೆದರಿಸಬಾರ್ದು, ಬೈಯಬಾರ್ದು, ಹಾಗೆ ಹೀಗೆಲ್ಲ ಇದೆ. ಹಾಗಿದ್ದಾಗ ಮಕ್ಕಳನ್ನು ಓದಿಸುವಂಥದ್ದು, ಅವ್ರಿಗೆ ಉತ್ತಮ ಶಿಕ್ಷಣ ಕೊಡುವಂಥದ್ದು ದೊಡ್ಡ ಚಾಲೆಂಜ್ ಇದೆ. ಅಂತ ಸಂದರ್ಭದಲ್ಲಿ ನಾವು ಇಂಥ ಹೊಸ ಪ್ರಯೋಗವನ್ನು ಮಾಡ್ತಿದ್ದೇವೆ. ತಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಇನ್ನೊಂದು ಭಾರಿ ಮುಖ್ಯವಾಗಿದ್ದು, ನಮ್ಮ 3 ಜನ ನಮ್ಮ ಮುಂದೆ ಇದ್ದಾರೆ ಇವತ್ತು. ನಮ್ಮ ಪ್ರಗತಿ ಏನ್ ಮಾಡಿದೆ, ಸಮಾಜಕ್ಕೆ ಏನ್ ಕೊಟ್ಟಿದೆ ಅಂತೇಳಿ, ಒಬ್ಬರು ವೈದ್ಯರಿದ್ದಾರೆ, ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, ಮತ್ತೊಬ್ಬರು ಕಲಾವಿದರಿದ್ದಾರೆ. ನಾವು ಕಳೆದ 4-5 ವರ್ಷದಿಂದ ನಮ್ಮ ಪ್ರಗತಿಯಲ್ಲಿ ಓದಿ ಉನ್ನತ ಸಾಧನೆ ಮಾಡಿದಂತ ಸಾಧಕರನ್ನು ಕರೆದು ಅವರಿಗೆ ಪ್ರೈಡ್ ಆಫ್ ಪ್ರಗತಿ ಅನ್ನುವಂತ ಒಂದು ಬಿರುದನ್ನು ಕೊಟ್ಟು ಅವ್ರನ್ನ ಗುರುತಿಸ್ತಾ ಇದ್ದೇವೆ. ಮತ್ತೆ ಇನ್ನೊಂದ್ಸಲ ನಾನು ಎಲ್ರಿಗೂ ಥ್ಯಾಂಕ್ ಯು. ನನ್ನ ಕಡೆ ನನಗೆ ಹೇಳಿದ್ರು ಅವರು. ಸೊ ರಾಧಾ ಮಿಸ್ಗೆ, ಶಂಕರಪ್ಪ ಸರ್, ವೀರಭದ್ರ ಸರ್, ಲತಾ ಮಿಸ್ ಎಲ್ಲರೂ ಇದ್ದಾರೆ ಇಲ್ಲಿ. ಎಲ್ರಿಗೂ ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ ಅವ್ರನ್ನೆಲ್ಲ ನೋಡ್ಬಿಟ್ಟು. ನನಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ನನ್ನ ಎಲ್ಲರಿಗೂ ಇದೇ ತರ ಯಾರ್ಯಾರು ಪ್ರತಿಭೆ ಇದೆಯೋ ಅವ್ರನ್ನೆಲ್ಲ ಗುರುತಿಸಿ ಮತ್ತೆ ಕರೆದು ಅವರಿಗೆ ನೀವು ಇನ್ನೂ ಸಾಧನೆ ಮಾಡಬೇಕು ಅಂತ ಸ್ಫೂರ್ತಿ ಕೊಡೋ ತರ ಒಂದು ಕಾರ್ಯಕ್ರಮ ಇದು. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. 1-2 ಲೈನ್ ಹಾಡ್ಬಿಟ್ಟು ಮಾತಾಡೋಕ್ಕಿಂತ ಹಾಡೋದೇ ನನಗೆ ಈಸಿ. ಸೊ ಗೊತ್ತಾಯ್ತಾ ಯಾವ ಹಾಡು ಅಂತ? ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ. Like you. Friends, remember very importantly, the most important thing, having a doubt is not a sign of weakness. You not asking that is the sign of weakness.